ಒಂದು ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನಿಗೆ ವಾಲಿಬಾಲ್ ಆಟ ಎಂದರೆ ತುಂಬ ಇಷ್ಟ. ಪ್ರತಿದಿನ ಶಾಲೆ ಮುಗಿದ ನಂತರ ಸ್ನೇಹಿತರ ಜೊತೆ ಮೈದಾನಕ್ಕೆ ಹೋಗಿ ಆಟ ಆಡುತ್ತಿದ್ದ. ಒಂದು ದಿನ ಸಂಜೆ ಆಟ ಆಡುವಾಗ ರವಿ ಜೋರಾಗಿ ಜಂಪ್ ಮಾಡಿ ಬಾಲ್ ಹೊಡೆಯಲು ಹೋದ. ಆ ಸಮಯದಲ್ಲಿ ಅವನು ಸರಿಯಾಗಿ ನೆಲಕ್ಕಿಳಿಯದೆ ಕಾಲು ತಿರುಗಿ ಬಿದ್ದ. ಭಾರೀ ನೋವಾಯಿತು. ಸ್ನೇಹಿತರು ಅವನನ್ನು ಮನೆಗೆ ಕರೆತಂದರು. ವೈದ್ಯರು ಸ್ವಲ್ಪ ದಿನ ವಿಶ್ರಾಂತಿ ಬೇಕು ಎಂದು ಹೇಳಿದರು. ಮೊದಲಿಗೆ ರವಿಗೆ ತುಂಬ ದುಃಖವಾಯಿತು. ಇನ್ನೆಂದೂ ನಾನು ಆಟ ಆಡಲಾಗಲ್ವಾ ಎಂದು ಭಯಪಟ್ಟ. ಆದರೆ ತಂದೆ ತಾಯಿ ಧೈರ್ಯ ಹೇಳಿದರು. ವಿಶ್ರಾಂತಿ ಸಮಯದಲ್ಲಿ ರವಿ ಪುಸ್ತಕ ಓದಲು, ಪಾಠಗಳನ್ನು ಚೆನ್ನಾಗಿ ಕಲಿಯಲು ಶುರು ಮಾಡಿದ. ನಿಧಾನವಾಗಿ ವ್ಯಾಯಾಮ ಮಾಡಿ ಕಾಲನ್ನು ಮತ್ತೆ ಬಲಪಡಿಸಿಕೊಂಡ. ಕೆಲವು ತಿಂಗಳುಗಳ ನಂತರ ರವಿ ಮತ್ತೆ ಮೈದಾನಕ್ಕೆ ಇಳಿದ. ಈ ಬಾರಿ ಹೆಚ್ಚು ಎಚ್ಚರಿಕೆಯಿಂದ ಆಟ ಆಡಿದ. ಚರಿಕೆಯಿಂದ ಆಟ ಆಡಿದ. ಅವನ ತಂಡ ಗೆದ್ದಿತು. ರವಿ ಅರ್ಥ ಮಾಡಿಕೊಂಡದ್ದು ಏನೆಂದರೆ, ತೊಡರೆ ಬಂದಾಗ ಧೈರ್ಯ